ಪಾರ್ಟಿ ಅನ್ನೋದು ರಾಜ್ಯ ರಾಜಕೀಯವನ್ನ ಗಡಗಡ ನಡುಗಿಸ್ತಾ ಇದೆ. ಯಾರಾದ್ರೂ ರಾಜಕಾರಣಿಗಳು ಊಟಕ್ಕೆ ಸೇರಿದ್ರು ಅಂದ್ರೆ ಅಲ್ಲಿ ರಾಜಕೀಯ ಭೂಕಂಪನವೇ ಸೃಷ್ಟಿಯಾಗಿ ಬಿಡುತ್ತೆ. ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಸಂಚಲನ ಸೃಷ್ಟಿಸಿ ಹೈಕಮಾಂಡ್ ತನಕಾನು ಮುಟ್ಟಿತ್ತು. ಏನಿದು ಕಥೆ? ಈ ಡಿನ್ನರ್ ಮೀಟಿಂಗ್ ಬಿಜೆಪಿಗರನ್ನ ಬೆಚ್ಚಿ ಬೀಳಿಸ್ತಾ ಇರೋದು ಯಾಕೆ? ಆ ಕುರಿತ ಇನ್ಸೈಡ್ ಸ್ಟೋರಿ ಇಲ್ಲಿದೆ ನೋಡಿ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ಏನು ಊಟಕ್ಕೆ ಸೇರೋದೇ ತಪ್ಪ? ಈಗ 4 ಜನ ಫ್ರೆಂಡ್ಸ್ ಸೇರ್ಕೊಂಡು ಊಟ ಮಾಡ್ಕೊಳ್ತಾರೆ. ಇವೆಲ್ಲ ಬಹಳ ದಿವಸ ನಡೆಯೋದಿಲ್ಲ. ಇದೊಂದು ಅವಕಾಶ ಇದೆ ಹೋಗ್ಲಿಕ್ಕೆ. ಅವ್ರಿಗೆ ಕೇಳಬೇಕು, ಏನ್ ಬೇಜಾರಾಗಕ್ಕೆ ಏನೋ ರಾಶಿಯನ್ನು ಬರ್ಸ್ಕೊಂಡವ್ರ ಯಾರನ. ಡಿನ್ನರ್ ಪಾರ್ಟಿ ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತಿದೆ. ಯಾರೇ ರಾಜಕಾರಣಿಗಳು ರಾತ್ರಿ ಆಯ್ತು ಎಲ್ಲಾದ್ರೂ ಊಟಕ್ಕೆ ಸೇರೋಣ ಅಂತ ನಿರ್ಧಾರ ಮಾಡಿದ್ರೆ ಸಾಕು, ಅದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿಬಿಡ್ತಿದೆ. ಅದರಲ್ಲೂ ಹೊಸ ವರ್ಷದಿಂದ ಈ ಡಿನ್ನರ್ ಪಾರ್ಟಿ ರಾಜ್ಯ ರಾಜಕೀಯವನ್ನೇ ಗಡಗಡ ಅಂತ ನಡುಗಿಸ್ತಾಗಿದೆ. ಎಂಥದ್ದೊಂದು ಡಿನ್ನರ್ ಕಂಪನ ಶುರುವಾಗಿದ್ದು ಸತೀಶ್ ಜಾರಕಿಹೊಳಿ ಕರೆದಿದ್ದ ಡಿನ್ನರ್ ಪಾರ್ಟಿಯಿಂದ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ನೋಡ್ರಿ, ಎಲ್ಲ ನಾವು ಮಂತ್ರಿಗಳು ಕರೆದ್ಬಿಟ್ಟು ಎಲ್ಲರಿಗೂ ಊಟ ಕೊಡ್ತೀವಿ ನಮ್ಮ ಪಾರ್ಟಿಯವರಿಗೆ. ಅದಕ್ಕೆ ಅಂತಂದ್ರೆ ನಾವೇನು ಬೇರೆಯವರಿಗೆ ಊಟ ಕೊಡ್ತೀವಿ. ಸಿಎಂ ಬದಲಾವಣೆ ಮಾಡೋದು ಡಿನ್ನರ್ ಪಾರ್ಟಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು, ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪಕ್ಷದ ಸಚಿವರು, ಶಾಸಕರು, ಆಪ್ತರಿಗಾಗಿ ಡಿನ್ನರ್ ಪಾರ್ಟಿಯನ್ನ ಏರ್ಪಡಿಸಿದ್ರು. ಆ ಡಿನ್ನರ್ ಪಾರ್ಟಿಯಲ್ಲಿ ಘಟಾನುಘಟಿ ನಾಯಕರೆಲ್ಲ ಪಾಲ್ಗೊಂಡಿದ್ರು. ಹೀಗೆ ಪಾಲ್ಗೊಂಡಿದ್ದವರೆಲ್ಲ ಸಿಎಂ ಸಿದ್ದರಾಮಯ್ಯನವರ ಆಪ್ತರೆ ಅನ್ನೋದು ಹುಬ್ಬೇರಿಸುವ ವಿಚಾರ ಆಗಿತ್ತು. ಹೀಗೆ ಸಿದ್ದರಾಮಯ್ಯ ಟೀಮಿನವರೆಲ್ಲ ಡಿನ್ನರ್ ನೆಪದಲ್ಲಿ ಒಂದು ಕಡೆ ಸೇರ್ತಿದ್ದಾರೆ ಅನ್ನೋ ವಿಚಾರ ಹೊರಬಿದ್ದಿದ್ದೇ ತಡ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗ್ಬಿಟ್ಟಿತ್ತು. ಅದರಲ್ಲೂ ಡಿಕೆಶಿ ಬಣದಲ್ಲಿ ಕಂಪನವೇ ಸೃಷ್ಟಿ ಮಾಡಿಬಿಟ್ಟಿತ್ತು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಇಂಥದ್ದೊಂದು ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದು ಡಿಕೆಶಿ ವಿದೇಶಕ್ಕೆ ಹೋಗಿದ್ದಾಗ. ಏನು ಊಟಕ್ಕೆ ಸೇರೋದೇ ತಪ್ಪ? ನೀವು 4-5 ಜನ ಊಟಕ್ಕೆ ಸೇರಲ್ವಾ? ರಾಜಕಾರಣಿಗಳು ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಬೇರೆಯವ್ರು ಸೇರಿದ್ರೆ ಅದಕ್ಕೆ ಬಣ್ಣ ಇಲ್ಲ. ಊಟ ಮಾಡಕ್ ಸೇರಿದ್ರು. ಈಗ ಬಹಳ ಸ್ಪಷ್ಟಪಡಿಸಿದೀವಿ, ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ. ನಾವೆಲ್ಲ ಊಟಕ್ಕೆ ಸೇರಿದ್ವಿ ಅಷ್ಟೇ, ಸ್ನೇಹಿತರೆಲ್ಲ ಊಟಕ್ಕೆ ಸೇರೋದು ತಪ್ಪ ಅಂತ ಡಿನ್ನರ್ ಪಾರ್ಟಿಗೆ ಬಂದಿದ್ದ ಕಾಂಗ್ರೆಸ್ಸಿನ ನಾಯಕರು ಮಾತನಾಡಿದ್ರು. ಅವರ ಮಾತಿನಲ್ಲೂ ಒಂದು ಅರ್ಥ ಆಗಿತ್ತು. ಸ್ನೇಹಿತರೆಲ್ಲ ಊಟಕ್ಕೆ ಸೇರೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಖಂಡಿತ ಆಗಿಲ್ಲ. ಆದ್ರೆ ಅಸಲಿ ವಿಷಯ ಇರೋದೇ ಆಮೇಲೆ. ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ನ ನಂತರ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಕೂಡ ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಿದ್ರು. ಸೇಮ್ ಟು ಸೇಮ್ ಸತೀಶ್ ಜಾರಕಿಹೊಳಿ ತರಾನೇ ಸಚಿವರು, ಶಾಸಕರು, ಆಪ್ತರಿಗೆ ಆಹ್ವಾನ ನೀಡಲಾಗಿತ್ತು. ಆದ್ರೆ ಅದ್ಯಾವಾಗ ಪರಮೇಶ್ವರ್ ಡಿನ್ನರ್ ಪಾರ್ಟಿ ಆಯೋಜಿಸಿದ್ರು ಹೈಕಮಾಂಡ್ ಇಂದ ಸೀದಾ ಫೋನ್ ಬಂದೇ ಬಿಟ್ಟಿತ್ತು, ಡಿನ್ನರ್ ಪಾರ್ಟಿ ಮಾಡಂಗಿಲ್ಲ ಅಂತ. ಹೀಗೆ ಹೈಕಮಾಂಡ್ ಇಂದ ಫೋನ್ ಮಾಡಿದ್ದು ಕಾಂಗ್ರೆಸ್ಸಿನ ಹಿರಿಯ ನಾಯಕ. ನಾವು ಯಾರು ಊಟ ಮಾಡಬಹುದು, ನಮ್ದೇನು ಊಟಕ್ಕೆ ಕರೆದಿದ್ದಾರೆ, ಪರಮೇಶ್ವರ್ ಕರೆದಿದ್ದಾರೆ, ನಾವು ಕರೆದಿದ್ದೀವಿ, ಸಿಎಂ ಕರೀತಾರೆ, ಇನ್ನು ಅಧ್ಯಕ್ಷ ಕರೀತಾರೆ. ಇದೊಂದು ಅವಕಾಶ ಇದೆ ಹೋಗ್ಲಿಕ್ಕೆ. ಈಗ 4 ಜನ ಫ್ರೆಂಡ್ಸ್ ಸೇರ್ಕೊಂಡು ಊಟ ಮಾಡ್ಕೊಳ್ತಾರೆ. ನಾವೇನು ಬೇಡ ಅಂತ ಹೇಳ್ಕೊಳಕ್ಕಾಗುತ್ತೆ? ಅವರು ಸಮಾನ ಮನಸ್ಕರು, ಅವ್ರಿಗೆ ಯಾರು ಬೇಕೋ ಅವರೊಂದಷ್ಟು ಜನ ಕರ್ಕೊಂಡಿರ್ತಾರೆ. ತಪ್ಪೇನಿಲ್ಲ ಅದರಲ್ಲಿ. ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಏನಿಲ್ಲ ಇದರಲ್ಲಿ. ಎಸ್, ಡಾಕ್ಟರ್ ಜಿ ಪರಮೇಶ್ವರ್ ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಿದ್ದಕ್ಕೆ ಡಿಸ್ಟರ್ಬ್ ಆದ ಡಿಸಿಎಂ ಡಿಕೆಶಿ ಅದನ್ನ ಹೈಕಮಾಂಡ್ ಗಮನಕ್ಕೂ ತಂದಿದ್ರು. ಹೀಗೆ ದಲಿತ ಸಮುದಾಯದ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಡಿನ್ನರ್ ಮೀಟಿಂಗ್ ಮಾಡ್ತಿದ್ದಾರೆ, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತೆಲ್ಲ ದೂರಿದ್ರು. ಡಿಕೆಶಿ ಮಾತನ್ನ ಕೇಳಿಸಿಕೊಂಡ ಹೈಕಮಾಂಡ್ ಪರಮೇಶ್ವರ ಡಿನ್ನರ್ ಪಾರ್ಟಿಗೆ ಬ್ರೇಕ್ ಹಾಕಿತ್ತು. ಆ ಮೂಲಕ ಯಾರೇ ಡಿನ್ನರ್ ಪಾರ್ಟಿ ಮಾಡಿದ್ರು ಅದನ್ನ ಸುಮ್ಮನೆ ಬಿಡೋದಿಲ್ಲ, ಸಹಿಸಿಕೊಳ್ಳೋದು ಇಲ್ಲ ಅನ್ನೋ ಸಂದೇಶವನ್ನ ದೆಹಲಿಯಲ್ಲೇ ಕೂತ್ಕೊಂಡು ರಾಜ್ಯ ನಾಯಕರಿಗೆ ಕಳಿಸಿ ಬಿಟ್ಟಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಅವ್ರಿಗೆ ಕೇಳಬೇಕು, ಏನ್ ಬೇಜಾರಾಗಕ್ಕೆ ಏನೋ ರಾಶಿಯನ್ನು ಬರ್ಸ್ಕೊಂಡವ್ರ ಯಾರನ. ಅವೆಲ್ಲ ಬಹಳ ದಿವಸ ನಡೆಯೋದಿಲ್ಲ. ಜ್ವಲಂತ ಸಮಸ್ಯೆ SC/ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು. ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರು ಇದಾವೆ. ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯದ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ, ಮುಟ್ಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC/ST ಸಮಾಜಕ್ಕೆ ಮಾಡುವಂತ ಅನ್ಯಾಯ. ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಮಾಡಿದಾಗ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಸೇರಿದ್ವಿ ಅಂತ ಹೇಳಿದ್ರು. ಅದೇ ಫ್ರೆಂಡ್ಸ್ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಮಾಡಿದಾಗ್ಲೂ ಊಟಕ್ಕೆ ಸೇರಿತ್ತು ಅಂತ ಸುಮ್ಮನಿರಬಹುದಿತ್ತು.
ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಗೊತ್ತಾಗಿತ್ತು ಇವರೆಲ್ಲ ಡಿನ್ನರ್ ಪಾರ್ಟಿ ಅಂತ ಸೇರ್ತಾಗಿರೋದು ಬರೀ ಊಟದ ವಿಚಾರಕ್ಕೆ ಮಾತ್ರವಲ್ಲ, ಅದನ್ನು ಮೀರಿದ ಬೇರೆಯದ್ದೇ ವಿಚಾರಗಳಿಗೆ ಅನ್ನೋದು ಪಕ್ಕಾ ಆಗಿತ್ತು. ಆ ವಿಚಾರಗಳು ತಮ್ಮ ಬುಡಕ್ಕೆ ಡೈನಾಮೈಟ್ ಇಡುವಂತದ್ದಾಗಿರಬಹುದು ಅನ್ನೋ ಆತಂಕವು ಡಿಕೆ ಪಡೆಯನ್ನ ಕಾಡಿದ್ದುಂಟು. ಹಿಂಗಾಗಿ ಇದೆಲ್ಲದಕ್ಕೂ ದಿಲ್ಲಿಯಲ್ಲೇ ಕೂತ್ಕೊಂಡು ಬ್ರೇಕ್ ಹಾಕ್ಬಿಟ್ಟಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ನಂಗೆ ಗೊತ್ತಿರುತ್ತಾನೆ, ನಾನು ಇರಲಿಲ್ಲ, ಈಗ ಬಂದಿದ್ದೀನಿ, ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ. ಕೈನಲ್ಲೂ ಡಿನ್ನರ್ ಡಿಚ್ಚಿ, ಕಮಲದಲ್ಲೂ ಊಟದ ಆಟ. ಇನ್ನು ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಸಂಚಲನ ಸೃಷ್ಟಿಸಿದ ಬೆನ್ನಲ್ಲೇ ಬಿಜೆಪಿಯಲ್ಲೂ ಡಿನ್ನರ್ ಪಾರ್ಟಿ ತಲ್ಲಣ ಸೃಷ್ಟಿ ಮಾಡ್ತಿದೆ. ಈಗಾಗಲೇ ಮನೆಯೊಂದು 3 ಬಾಗಿಲು ಅನ್ನೋ ಥರ ಆಗಿದೆ ಬಿಜೆಪಿ ಪರಿಸ್ಥಿತಿ. ಅತ್ತ ವಿಜಯೇಂದ್ರ ಒಂದು ಕಡೆ ಮುಖ ಮಾಡಿದ್ರೆ, ಗೆದ್ದ ಯತ್ನಾಳ್ ಟೀಮ್ ಮತ್ತೊಂದು ಕಡೆ ಮುಖ ಮಾಡಿ ಹೈಕಮಾಂಡ್ ಮಟ್ಟದಲ್ಲಿ ತಿಕ್ಕಾಟ ನಡೀತಿದೆ. ಹಿಂಗಿರಬೇಕಾದ್ರೇನೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಟೀಮು ಡಿನ್ನರ್ಗೆ ಅಂತ ಒಂದು ಕಡೆ ಸೇರಿದ್ದು ಈಗ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ಒಟ್ನಲ್ಲಿ ಊಟದ ಹೆಸರಲ್ಲಿ ರಾಜಕೀಯದ ಮೇಲಾಟಗಳು ಶುರುವಾಗಿದ್ದು ಇವೆಲ್ಲ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತವೋ ಕಾದು ನೋಡಬೇಕಿದೆ.